ಕರ್ಕೊಂಡು ಬಂದಿರೋದಕ್ಕೆ ಮೊದಲಾಗಿ ನಿಮಗೆ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಬೇಡಿಕೆ ಇರುವಂಥದ್ದು ಉಪ್ಪಿನಂಗಡಿ ಟು ಬೆಳ್ತಂಗಡಿ ರಸ್ತೆ ಕಳೆದ ಸುಮಾರು ವರ್ಷಗಳಿಂದ, ಅಂದರೆ ಈ ಹಿಂದೆ ಇದ್ದಾಗ ಸರ್ಕಾರ ಇದ್ದಾಗ ಹೇಗೆ ರಸ್ತೆಗಳನ್ನು ಅಭಿವೃದ್ಧಿಯಾಗಿತ್ತು, ಈಗ ಒಂದು ಪ್ಯಾಚ್ ವರ್ಕ್ ಮಾಡದ ಸ್ಥಿತಿಯಲ್ಲಿ ಕೂಡ ರಸ್ತೆ ಇದೆ. ಒಂದು ಹೊಸ ವಾಹನಗಳು ಬಂದರೆ ತಕ್ಷಣಕ್ಕೆ ಗ್ಯಾರೇಜಿಗೆ ಹೋಗುವಂಥ ವ್ಯವಸ್ಥೆ ಆಗ್ತಾ ಇದೆ. ನಮಗೆ ಸಾಮಾನ್ಯ ಜನರಿಗೆ, ಒಂದು ಪ್ರಾಯದವರಿಗೆ, ಆರೋಗ್ಯದವರಿಗೆ ಆ ರಸ್ತೆಯಲ್ಲಿ ಹೋಗಬೇಕಿದ್ರೆ ತುಂಬ ತೊಂದರೆ ಅನುಭವಿಸುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಟನೆ ಆಗಿರುವಂಥದ್ದು ನಾವು ಕಾಣ್ತಾ ಇದ್ದೇವೆ, ಪೇಪರಲ್ಲಿ ಬರ್ತಾ ಇದೆ. ಆದರೆ ನಿಮ್ಮ ಕಡೆಯಿಂದ ಅದಕ್ಕೆ ಆಗಿರುವಂಥ ವ್ಯವಸ್ಥೆಗಳನ್ನು ನಮ್ಮ ತಾಲೂಕಿನವರ ಗಮನಕ್ಕೆ ಅಥವಾ ಈ ಗ್ರಾಮದ ಗಮನಕ್ಕೆ ತರ್ಬೋದಾ ಅಂತೇಳಿ ನಮ್ಮದು ವಿನಂತಿ. ಉಪ್ಪಿನಂಗಡಿ ಕುಪ್ಪೇಟಿ ರಸ್ತೆಯ ಬಗ್ಗೆ ಈಗಾಗಲೇ ನಾನು ಬಾರ್ಯದಲ್ಲೂ ಹೇಳಿದ್ದೆ ಮತ್ತು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೇನೆ. ಹಿಂದೆ ಈ ರಸ್ತೆಗೆ ಅಭಿವೃದ್ಧಿಯ ದೃಷ್ಟಿಯಿಂದ ಸೆಂಟ್ರಲ್ ಗೌರ್ಮೆಂಟಿನ CRF ನಿಧಿಯಿಂದ 6 ಕೋಟಿ ರೂಪಾಯಿ ಅನುದಾನ ಇಟ್ಟು ಗುರುವೆನ್ಕೆರೆಯಿಂದ ಪಿಲಿಗೋಡಿವರೆಗೆ ಭಾರಿ ಚೆಂದಾಗಿ ಅದನ್ನು ರೀಡಾಮರೀಕರಣ ಮಾಡತಕ್ಕಂಥ ವ್ಯವಸ್ಥೆ ಆಗಿತ್ತು. ಅಲ್ಲಿಂದ ಪಿಲಿಗೂಡಿಂದ ಉಪ್ಪಿನಂಗಡಿವರೆಗಿನ ರಸ್ತೆಗೆ ಹಾಳಾಗಿದ್ದಕ್ಕೆ ನಾನೊಂದು 7 ಬಾರಿ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೇನೆ ಮತ್ತು ಅವರ ಹತ್ರ ಖುದ್ದಾಗಿ ನಾನು ತುಂಬ ಸಲ ಮಾತಾಡಿದ್ದೇನೆ. ಆದರೆ ಹೇಳಿದಾಗ ಅನುದಾನ ಇಲ್ಲ ಅನ್ನುವಂಥ ಮಾತು ಮಾತ್ರ ಬಂದು ಹೊರತು ಬೇರೆ ಏನು ಉಪಯೋಗ ಆಗಲಿಲ್ಲ. ಮತ್ತು ನಾನು ಇದನ್ನು ಅಧಿವೇಶನದಲ್ಲೂ ಈ ಪ್ರಶ್ನೆಯನ್ನು ಒಂದು ರಸ್ತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಳಿದೆ. ಸಚಿವರ ಪರವಾಗಿ ಹೋಮ್ ಮಿನಿಸ್ಟ್ರು, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಉತ್ತರ ಕೊಟ್ಟು ಇದಕ್ಕೆ ಅನುದಾನ ಒದಗಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು. ಆ ಭರವಸೆ ಬಂದ ನಂತರನೂ 4 ತಿಂಗಳಾಯಿತು, ಅನುದಾನಗಳು ಬರಲಿಲ್ಲ. ನಾನು ಖುದ್ದು ಸಚಿವರನ್ನು 2 ಬಾರಿ ಭೇಟಿ ಮಾಡಿದ ನಂತರ, ಅದರ ನಂತರ ಭೇಟಿ ಮಾಡಿದ ನಂತರ ಏನು ಅದರ ಪ್ರೋಸೆಸ್ ಆಗಲಿಲ್ಲ. ಈಗ ಅದಕ್ಕೆ ಎಲ್ಲ MLAಗಳಿಗೆ SHDP ಅನ್ನುವಂಥ ಒಂದು ಗ್ರ್ಯಾಂಟನ್ನು 12 ಕೋಟಿ ರೂಪಾಯಿ ಗ್ರ್ಯಾಂಟನ್ನು ರಿಲೀಸ್ ಮಾಡಿದ್ದಾರೆ. ಆ ಕ್ರಿಯೋಜನೆ ಮಾಡಲಿಕ್ಕೆ MLA ಅವರು ಯಾವ ಕ್ರಿಯೋಜನೆ ಕೊಡ್ತಾರೆ, ಯಾವ ರಸ್ತೆ ಕೊಡ್ತಾರೆ, ಆ ರಸ್ತೆಯನ್ನು ಆ SHDPಯಲ್ಲಿ ಕೈಗೆತ್ತಿಕೊಳ್ಳುತ್ತಾರೆ. ಆ ರಸ್ತೆಗೆ ನಾನು ಆ ಗ್ರ್ಯಾಂಟ್ ಬಂದಾಗಲೂ ಸಚಿವರ ಬಳಿ ಹೋಗಿ ನನಗೆ ವಿನಂತಿ ಮಾಡಿದೆ, ನಮ್ಮದು ಬೇರೆ ರಸ್ತೆಗಳು ಹೋಗಿದೆ, ನೀವು ಹೇಗೋ ಅಧಿವೇಶನದಲ್ಲಿ ಇದನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡಿದ್ದೀರಿ, ಅದರಿಂದಾಗಿ ನೀವು ಅದನ್ನು ಈ ಉಪ್ಪಿನಂಗಡಿ ಕುಪ್ಪೇಟಿ ರಸ್ತೆಯನ್ನು ನೀವು ನಿಮ್ಮ ವಿವೇಚನೆಯಲ್ಲಿ ನೀವು ಕೊಡಬೇಕು, ನಾನು ಇದನ್ನು ಬೇರೆ ರಸ್ತೆಗೆ ಇಡ್ತೇನೆ ಅಂತ ಹೇಳಿದೆ. ಆಮೇಲೆ ಆಯಿತು ಅಂತ ಒಪ್ಪಿಕೊಂಡ್ರು. ಆಮೇಲೆ ಲಿಸ್ಟ್ ಮಾಡಬೇಕಾದ್ರೆ ನನಗೆ ಮಾಹಿತಿ ತಿಳಿಯಿತು ಉಪ್ಪಿನಂಗಡಿ ರಸ್ತೆ ಅದರಲ್ಲಿ ಸೇರಲಿಲ್ಲ ಅಂತೇಳಿ. ಮತ್ತೆ ಪುನಃ ಹೋಗಿ ಸಚಿವರಲ್ಲಿ ಕೇಳಿದಾಗ ಇಲ್ಲ ನನಗೆ ಕೊಡಲಿಕ್ಕೆ ಆಗೋದಿಲ್ಲ, ನೀವು ಬೇಕಾದರೆ ನಿಮ್ಮ ಅನುದಾನದಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳಿದರು. ಹಾಗೆ ಮತ್ತೆ ನಾನು SHDPಗೆ ನಮ್ಮ ವಿವೇಚನೆಗೆ ಬಂದಿರತಕ್ಕಂಥ 12 ಕೋಟಿಯನ್ನು ಉಪ್ಪಿನಂಗಡಿ ಕುಪ್ಪೇಟಿ ರಸ್ತೆಗೆ ಈಗಾಗಲೇ ಇಡುವಂಥ ಕ್ರಿಯೋಜನೆ ಮಾಡಿ ಕಳಿಸಿದ್ದೇನೆ. ಅದರಿಂದಾಗಿ ಪ್ರಾಯಶಃ ಡಿಸೆಂಬರ್ ಒಳಗಡೆ ಅದು ಆರ್ಡರ್ ಆಗ್ಬೋದು. ಆದರೆ ಜನವರಿಯಲ್ಲಿ ಟೆಂಡರ್ ಆದರೆ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ಬೋದು ಎನ್ನುವಂಥ ಭರವಸೆ ಇದೆ. ಈ ಸರ್ಕಾರದ ಈ ಹಣಕಾಸಿನ ಸ್ಥಿತಿಯಲ್ಲಿ ನಾನು ಪ್ರಾರಂಭ ಆಗೇ ಆಗ್ತದೆ ಅಂತ ಹೇಳುವಂಥದ್ದನ್ನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ SHDP ಗ್ರ್ಯಾಂಟ್ ಇದ್ದು ಯಾವಾಗ ಅನುಮೋದನೆ ಸಿಗ್ತದೆ, ಅನುಮೋದನೆ ಸಿಕ್ಕಿದ ನಂತರ ಟೆಂಡರ್ ಆಗ್ತದೆ, ಟೆಂಡರ್ ಆದ ತಕ್ಷಣ ಆ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತದೆ.